ದರ್ಶನ್ ಹೇಳಿಪ್ಪ ಆರಾಮಿದ್ದೀರಾ? ಆರಾಮ್. ಸೂಪರ್. ಬಹಳ ಒಂದು ಅದ್ಭುತವಾದಂತಹ ಹಾಡನ್ನ ಹಾಡಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ. ವಿಜಯ್ ಪ್ರಕಾಶ್ ಸರ್. ದರ್ಶನ್ ಅವರೇ ಹೇಳಿ ಸರ್. ಸುಂದರವಾದ ಹಾಡನ್ನ ಒಳ್ಳೆ ಸುಂದರವಾದ ಪ್ರಯತ್ನವನ್ನ ಮಾಡಿದ್ದೀರಾ. ಎರಡು ಲೆಕ್ಕಾಚಾರ. ಒಂದು, ನಾವು ಹಾಡನ್ನು ಹೇಗೆ ಹಾಡಬಲ್ಲೆವು ಅನ್ನೋದು ನಮ್ಮ ಕ್ಷಮತೆ, ಹಾಡು ನಮ್ಮಿಂದ ಏನು ಬಯಸುತ್ತೆ ಅನ್ನೋದು ಹಾಡಿನ ಒಂದು ಕ್ಷಮತೆ. ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮೈಂಡ್ ಅಲ್ಲಿ ಒಂದು ಐಡಿಯಾ ಇಟ್ಕೊಂಡು ಹಾಡು ಚೆನ್ನಾಗಿ ಹಾಡ್ತಾ ಇದ್ದೀರಾ. ಬಟ್ ಇಂಥ ಹಾಡುಗಳನ್ನ ಪ್ರಯತ್ನ ಮಾಡಬೇಕು ಅಂದ್ರೆ ಇನ್ನೂ ಆಳಕ್ಕಿಳಿದು ಅದನ್ನ ಒಂದು ಕಂಟ್ರೋಲ್ ತಗೋಬೇಕು. ಬಟ್ ಅ ಗುಡ್, ವೆರಿ ಆನೆಸ್ಟ್ ಟ್ರೈ ಬ್ರದರ್. ಆಲ್ ದಿ ಬೆಸ್ಟ್. ಪ್ರೌಡ್ ಆಫ್ ಯು. ಥ್ಯಾಂಕ್ಸ್. ಅರ್ಜುನ್ ಸರ್. ಮತ್ತೊಮ್ಮೆ ಮಹಾಗುರುಗಳ ಒಂದು ಬೆಂಚ್ ಮಾರ್ಕ್ ಕಂಪೋಸಿಂಗ್ ಇದು. ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ಈ ಹಾಡು ಬಂದಾಗೆಲ್ಲ ನಾವು ಸುಮ್ಮನೆ ಇರೋಕ್ಕಂತ ಸಾಧ್ಯ ಇಲ್ಲ. ದರ್ಶನ್ ಅವರೇ, ಏನಂದರೆ ಫೀಲ್ ತುಂಬ ಚೆನ್ನಾಗಿತ್ತು. ಫೀಲ್ ನನಗೆ ಭಾಳ ಇಷ್ಟ ಆಯ್ತು. ಆಮೇಲೆ ನೀವು ಆ ಹಾಡೊಳಗಡೆ ತಲ್ಲೀನಾಗಿದ್ರಿ, ಅಲ್ಲಿ ಆ ವಿಷಯ ನನಗೆ ಎದ್ದು ಕಾಣಿಸ್ತಿದ್ದು ಭಾಳ ಚೆನ್ನಾಗಿತ್ತು. ಬಟ್ ಈ ಹಾಡು ಮ್ಯೂಸಿಕಲಿ ಅದಕ್ಕೊಂದು ಡೈನಾಮಿಕ್ಸ್ ಬೇಕು. ಅವ್ನು ಪ್ರತಿ ನೋಟಲ್ಲೂ ಜೀವ ಇದೆ, ತುಂಬ ಜೀವ ಬೇರೆ ಲೆವೆಲಲ್ಲಿದೆ. ಅದು ಕ್ಲೀನಾಗಿ ಬರ್ಬೇಕು. ಅದು ಮೇಲ್ಮೇಲೆ ಫೀಲಲ್ಲಿ ಮ್ಯೂಸಿಕಲ್ ಎಸೆನ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಎರಡೂ ಕರೆಕ್ಟ್ ಲೆವೆಲ್ಗೆ ಬ್ಯಾಲೆನ್ಸ್ ಆಗಬೇಕಲ್ವಾ. ಸೊ ಅದು ಒಂದು ಸ್ವಲ್ಪ ಮಿಸ್ ಅನಿಸ್ತಿತ್ತು. ಸ್ವಲ್ಪ ಹುಷಾರಾಗಿದೆ. ಗುರುಗಳೇ, ಟೋಟಲ್ ವಾಲ್ಯೂಮ್ ಜಾಸ್ತಿ ಆಗಬೇಕು. ವಾಲ್ಯೂಮ್ ವಾಸ್ ಮಿಸ್ಸಿಂಗ್ ಅಂತ ಅನಿಸ್ತು. ಸೊ ಅದು ಭಾವನೆಗಳು ಈಚೆ ನಮ್ಗೆ ಕೇಳೋದಿಲ್ಲ. ಒಂದು ಬಿಕ್ಕಳಿಕೆ ಕೇಳಬೇಕಾದ್ರೂ, ಅದರಲ್ಲಿ ಒಂದು ಸಂಗತಿ ಅಡಗಿರೋ ಸಂಗತಿ ಕೇಳಬೇಕಾದ್ರೂ ವಾಲ್ಯೂಮ್ ಜಾಸ್ತಿ ಇದ್ರೆ ಮಾತ್ರ ಥ್ರೋ ಕಡೆ ಹೆಚ್ಚಿನ ಗಮನ ಬೇಕು ಅಂತ ನನಗೆ ಎಲ್ರಿಗೂ ಅನ್ನಿಸ್ತಾ ಇದೆ. ಸೊ ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ವಾಲ್ಯೂಮ್ ಆಫ್ ಯುವರ್ ವಾಯ್ಸ್. ಓಕೆ, ಬಟ್ ಅದರ್ವೈಸ್ ತುಂಬ ಚೆನ್ನಾಗಿತ್ತು. ಅದು ಒಂಚೂರು ಜಾಸ್ತಿ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಮಹಾಗುರುಗಳೇ. ನನ್ನ ಹಾಡು ನನಗಿಷ್ಟವಾದ ಹಾಡು. ನಾನು ಬರೆದಿರೋ ವಿಶೇಷವಾದ ಸಾಲುಗಳ ಹಾಡುಗಳಿಲ್ಲ ಸಾಲಿನಲ್ಲಿ ಇದು ಒನ್ ಆಫ್ ದಿ ಬೆಸ್ಟ್. ನೀನು ಹಾಡ್ತಿದ್ರೆ ಅಷ್ಟೇ ಸಾಕು ನನಗೆ. ಒಬ್ಬ ಟ್ರ್ಯಾಕ್ ಸಿಂಗರ್ ಆಗಿ ನನ್ನ ಸ್ಟುಡಿಯೋದಲ್ಲಿ ನೀನು ಇಷ್ಟ ಆಡ್ಬಿಟ್ಟಿದ್ರೆ ತಪ್ಕೊಂಡು ಕೊಂಡಾಡ್ಬಿಡ್ತಿದ್ವಿ ನಾವು. ಅಷ್ಟೇ ಸಾಕು ನಮಗೆ. ಆದರೆ ಇಲ್ಲಿ ವೇದಿಕೆ ಕಲಿತಾ ಇದೆಯಾ, ನೀನು ತುಂಬ ಭಾವಿಸ್ತಿದ್ದೆ, ತುಂಬ ಭಾವನೆಯಲ್ಲಿ ಮುಳುಗೋಗಿದೆಯಾ. ಎರಡಿದೆ, ನಾವು ಭಾವಿಸ್ಬೇಕು ಹಾಡುವಾಗ, ಆದರೆ ಇದನ್ನ ಅರ್ಪಿಸೋದಕ್ಕೆ ಧಾವಿಸ್ಬೇಕು. ಎರಡೂ ಇದೆ. ನಾವು ಹಾಡ್ತಾ ಇದೀವಿ, ಮೈ ತುಂಬಿ ಹಾಡ್ತಿದೀವಿ, ಮೈ ತುಂಬಿ ಹಾಡ್ತಾ ಅರ್ಪಿಸ್ಬೇಕು ಅವ್ರಿಗೆ. ಯಾರು ಕೂತವ್ರು ನೋಡ್ ಮುಂದೆ 3 ಜನ ಅಲ್ವಾ. ನಾವು ಕಣ್ಣು ಮುಚ್ಕೊಂಡು ಹಾಡ್ತಿದೀವಿ, ಹಾಡ್ತಿದ್ರು ಅವ್ರಿಗೆ ತಲುಪಬೇಕದು ವಾಲ್ಯೂಮ್ ಅಂತ ಹೇಳಿದರೆ. ಭಾವನೆಗಳ ಏರುಪೇರಿಗೂ ಒಂದು ವಾಲ್ಯೂಮ್ ಕಂಟ್ರೋಲ್ ಇರುತ್ತೆ, ಅದನ್ನ ನೋಡ್ಕೋ. ಬಟ್ ಇವತ್ತು ತುಂಬಾ ಚೆನ್ನಾಗಿ ಹಾಡಿದ್ದೀನಿ. ಥ್ಯಾಂಕ್ ಯು ಮಹಾಗುರುಗಳೇ. ದರ್ಶನ್, ಜಡ್ಜಸ್ ಹೇಳಿದ್ದಾರೆ, ಮಹಾಗುರುಗಳು ಹೇಳಿದ್ದಾರೆ, ಮುಂದಿನ ಬಾರಿ ಬರ್ಬೇಕಾರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಬನ್ನಿ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು. ನೀವಿಬ್ರು ಸೇರಿ ಹಾಡಿದಂತ ಹಾಡಿಗೆ ಜಡ್ಜಸ್ಸೇ ದೊಡ್ಡ ಚಪ್ಪಾಳೆನ ಕೊಟ್ಬಿಟ್ಟಿದ್ದಾರೆ. ಸೊ ತಡ ಮಾಡೋದ್ ಬೇಡ, ಅವ್ರ ಹತ್ರನೇ ಕೇಳೋಣ ಹೇಗಿತ್ತು ಪರ್ಫಾರ್ಮೆನ್ಸ್ ಅಂತ. ವಿಪಿ ಸರ್. ಪ್ರಿಯಾ ಹಾಗೂ ನೇಹಾ, ನಿಮ್ಮಿಬ್ಬರ ಅಪ್ಪಣೆ ಪಡೆದು ನಾನೊಂದು ಅರ್ಜಿನ ಇಡಕ್ ಹೋಗ್ತಾ ಇದ್ದೀನಿ. ಪರ್ಮಿಷನ್ ಇದೆಯಾ? ಮಹಾಗುರುಗಳೇ, ಇವ್ರು ಗೋಲ್ಡನ್ ಬಜಾರ್ ಕೊಡ್ತಿರೋ ಇಲ್ಲೋ ಗೊತ್ತಿಲ್ಲ, ಬ್ಯಾಂಡ್ ಒಂದ್ಸತಿ ನೀವೇ ಕೊಟ್ಬಿಡಿ, ನಿಮ್ಮ ಕೈಯಾರೆ ಕೊಟ್ಬಿಡಿ. Standing ovation for all our musical partners. ಇದೆಲ್ಲ ತಮಾಷೆನೇ ಅಲ್ಲ, ಆರ್ಮಿ ತರ ಹೋಗ್ತಾ ಇದಾರೆ. ಮಿಲಿಟರಿ ಜಿಕ್ ಚಾಕ್ ಅಂತ ಹೋಗ್ತಾ ಇದಾರೆ. ಅಂದ್ರೆ ನಿಮ್ಮನ್ನ ಕಾಪಾಡ್ತೀವಿ ಅಂತ. ನೀವು ಪ್ರಜೆಗಳು, ಅವ್ರ ಆರ್ಮಿ. ನಾನು ಬಹಳ ಚಿಕ್ಕವನು ಈ ಬ್ಯಾಂಡ್ ಬಗ್ಗೆ ಮಾತಾಡ್ಲಿಕ್ಕೆ. ಎಂತೆಂತ ಸೀನಿಯರ್ಸ್ ಮೋಸ್ಟ್ ಮ್ಯೂಸಿಷಿಯನ್ಸ್ ಇದ್ದಾರೆ. ಬಟ್ ಕೃತಜ್ಞತಾ ಪೂರ್ವಕವಾಗಿ ಒಂದು ಬಹಳ ಪ್ರೀತಿಯಿಂದ ಥ್ಯಾಂಕ್ ಯು ಅಂತ ಹೇಳಬಲ್ಲೆ. ಬಹಳ ಅದ್ಭುತ. ನೀವಿಬ್ರು ಎಷ್ಟು ಚೆನ್ನಾಗಿ ಹಾಡಿದ್ರಿ ಗೊತ್ತಾ. ವಾಟ್ ಅನ್ ಅಮೇಸಿಂಗ್ ಪರ್ಫಾರ್ಮೆನ್ಸ್, ಕ್ಯಾಪ್ಟಿವೇಟಿಂಗ್ ಪರ್ಫಾರ್ಮೆನ್ಸ್. ಒಂದೊಂದ್ಸತಿ ಏನ್ ಮಾಡಿ ಗೊತ್ತಾ, ಸುಮ್ನೆ ಹೆಡ್ಫೋನ್ ಹಾಕೊಂಡು ಟ್ರೈ ಟು ಲಿಸನ್ ಓನ್ಲಿ ಬೇಸ್. ಆ ಸಾಂಗ್ ಅಲ್ಲಿ ಏನಿದೆ ಬೇಸು, ಗಿಟಾರ್ ಏನಿದೆ, ಸ್ಟ್ರಿಂಗ್ಸ್ ಅಲ್ಲಿ ಏನ್ ಬರ್ತಾ ಇದೆ, ರಿದಮ್ ಏನಿದೆ ಅಂತಲ್ಲ, ದೆನ್ ಸಿಂಗ್. ಅವಾಗ ಏನ್ ಅನ್ಸುತ್ತೆ ಗೊತ್ತಾ, ಈ ಹಾಡೇ ಒಂದು ಪ್ರಪಂಚ. ಆ ಪ್ರಪಂಚದೊಳಗೆ ತೇಲಾಡ್ತಾ ಇದೀವಿ, ಅದೊಂದು ಬೇರೆ ಪ್ರಪಂಚ. ಅಭ್ಯಾಸ ಮಾಡ್ಕೊಳ್ಳಿ ಅಷ್ಟೇ. ಫ್ಯಾಂಟಾಸ್ಟಿಕ್ ಗೈಸ್, ಸೋ ಪ್ರೌಡ್, ಬ್ಯೂಟಿಫುಲ್. ನೇಹಾ ಅಂಡ್ ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೈನ್ಯಾಜಿ. ಕೆಲವು ಹಾಡುಗಳು ಪರ್ಫಾರ್ಮ್ ಮಾಡಿ ಗೆಲ್ಲೋದು ಬೇಡ, ಹಾಡು ಸೆಲೆಕ್ಟ್ ಮಾಡೋದಲ್ಲೇ ಗೆದ್ದು ಬಿಡ್ತೀರ. ಆ ಥರದ್ದು ಹಾಡಿದ್ವಿ. ಸೆಲೆಕ್ಟ್ ಮಾಡಿದಕ್ಕೆ ಫಸ್ಟ್ ಆಫ್ ಆಲ್ ಒಂದು ಕರೇಜ್ ಬೇಕು. ಅದಕ್ಕೊಂದು ದೊಡ್ಡ ಚಪ್ಪಾಳೆ ನಿಮ್ಮಿಬ್ಬರಿಗೆ. ಆ್ಯಂಡ್ ಈ ಹಾಡು ಬಗ್ಗೆ ಮಾತಾಡ್ತಾನೆ ಹೋಗ್ಬೋದು. ಮ್ಯೂಸಿಷಿಯನ್ಸ್ ಇನ್ನೂ ಚೆನ್ನಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಯಾಕಂದರೆ ಅದು 3/4 ಇದೆ. ಬಟ್ ಎಲ್ಲೋ ಒಂದು ಕಡೆ ಸುಮ್ಮನೆ ನಾವು ಸ್ವಲ್ಪ ಗಮನ ಹಿಂಗೆ ಹೋಗ್ಬಿಟ್ರೆ ಎಲ್ಲೋ 2/4 ಇದ್ದಂಗೂ ಕೇಳುತ್ತೆ. ಬಟ್ ಅದು ಬೇಸ್ ಗ್ರೂ ಒಂದು ಗಿಟಾರಲ್ಲಿ ಅಂತ ಬೇರೆ ಥರ ಹೋಗ್ತಿರುತ್ತೆ. ಅಮೇಝಿಂಗ್. ಆ್ಯಂಡ್ ಚರಣದಲ್ಲಿ ಆ ಚೇಂಜ್ ಓವರ್ಸು ಮತ್ತು ಸ್ಕೇಲ್ ಚೇಂಜ್ ಆಗ್ಬಿಟ್ಟು ಮತ್ತೆ ಆ ಸ್ಕೇಲಿಗೆ ಬರುತ್ತೆ. ಓ ಮೈ ಗಾಡ್, ಐ ಆಮ್ ಸೋ ಪ್ರೌಡ್ ದಟ್ ನೀವು ಈ ಹಾಡನ್ನ ಸೆಲೆಕ್ಟ್ ಮಾಡಿ ಅದನ್ನು ಆ ರೀತಿ ಹಾಡಿದಿರಲ್ಲ. ಗ್ರೇಟ್.
God bless you. And ಮತ್ತೊಮ್ಮೆ ನನ್ನ ಕಡೆಯಿಂದ ಅಷ್ಟೇ ಮ್ಯೂಸಿಷಿಯನ್ಸ್ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್ ಟು ಯು ಪೀಪಲ್. ಈ ಹಾಡೆಲ್ಲ ನುಡ್ಸೋದಕ್ಕೆ ಸಾಮಾನ್ಯ ಮ್ಯೂಸಿಷಿಯನ್ಸ್ ಕೈಲಿ ಸಾಧ್ಯನೇ ಇಲ್ಲ. ಅದೊಂದು ಪ್ಯಾಷನ್ ಇರಬೇಕು, ಆ ಭಕ್ತಿ ಇರಬೇಕು. ಪ್ರತಿಯೊಬ್ಬರು ಆಟ ಆಡ್ಬಿಟ್ರಿ ಅದರಲ್ಲಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಗುರುಗಳೇ. ನಮಗೆ ಹೋದ ಸಂಚಿಕೆಯಲ್ಲಿ ಮೇಲ್ ಪರ್ಫೆಕ್ಟ್ ಪೋಸ್ಟ್ ಕಾರ್ಡ್ ಸಿಕ್ತು, ಈ ಸಂಚಿಕೆಯಲ್ಲಿ ಫೀಮೇಲ್ ಪರ್ಫೆಕ್ಟ್ ಪೋಸ್ಟ್ ಕಾರ್ಡ್ ಒಂದು ಸಿಕ್ತು. ಸೊ ಪರ್ಫೆಕ್ಟ್, ನೈಸ್. ಆಮೇಲೆ ಜಸ್ಟ್ ಎಕ್ಸ್ಟೆನ್ಷನ್ ಆಫ್ ಇದು ಅದರಲ್ಲಿ ಇದು 3 ಜನ ಅಲ್ಲಿ ಪ್ಲಸ್ ಅರೌಂಡ್ ಸಿಂಕ್ ಇರಬೇಕು. ಯು ಆರ್ ಜಸ್ಟ್ 2 people. ಅಲ್ಲಿ ರಿದಮ್ ಅಲ್ಲಿ 4 people ಆರ್ ಸಿಂಕ್ರನೈಸಿಂಗ್ ಅಂಡ್ ಇಟ್ ಇಸ್ ಹರ್ಡ್ as one sound. ಸೊ ದಟ್ ಈಸ್ ಅಮೇಝಿಂಗ್. ಆ್ಯಂಡ್ ಅದ್ರ ಮೇಲೆ ಫ್ರಂಟ್ ಮ್ಯೂಸಿಷಿಯನ್ಸ್ ಅವರ ಲೇಯರಿಂಗ್ ಆಗುತ್ತೆ. ಅಲ್ಲಿ ಪರ್ಫೆಕ್ಟ್ ಸಿಂಕು ಅದರಲ್ಲಿ 4 ಜನ ಸಿಂಕ್ ಮಾಡಿದಾಗ ಇಟ್ಸ್ ಹರ್ಡ್ as one sound. ಆಮೇಲೆ ಈ ಹಾಡು ಕಾಂಪೋಸಿಷನ್ ಹೇಗಿದೆ ಅಂದರೆ ಇಟ್ ಈಸ್ ಲೈಕ್ ಅ ಫ್ಲೋಟಿಂಗ್ ಬೆಡ್, ಒಂದು ಮೊಬೈಲ್ ಬೆಡ್ ಥರ. ಕೆಳಗಡೆ ಫರ್ಮ್ ಆಗಿದೆ, ಮೇಲ್ಗಡೆ ತೇಲಾಡ್ಕೊಂಡು ಹೋಗ್ಬೋದು ಆ ಥರ. ಇಟ್ಸ್ ಲೈಕ್ ದ್ಯಾಟ್, ಆ ಥರದ ಕಾಂಪೋಸಿಷನ್ ಅಲ್ವಾ? ಆ್ಯಂಡ್ ಇನ್ನೊಂದು ಜಾನಕಿ ಅಮ್ಮ ಹಾಡಿರೋದು, ಜಾನಕಿ ಅಮ್ಮ ಅವರ ವಾಯ್ಸಲ್ಲೇ ಒಂದು ರಿದಮ್ ಪ್ಯಾಟರ್ನ್ ಇದೆ. ಒಂದು ವೇಳೆ ಅದನ್ನೆಲ್ಲ ಮ್ಯೂಟ್ ಮಾಡಿ ಬರೀ ಜಾನಕಿ ಅಮ್ಮ ಅವ್ರ ವಾಯ್ಸ್ ಕೇಳಿದ್ರೆ ಆ ವಾಯ್ಸಲ್ಲೂ ಒಂದು ರಿದಮ್ ಪ್ಯಾಟರ್ನ್ ಕೇಳುತ್ತೆ. ಆ ವಾಯ್ಸಲ್ಲೂ ವಾಟ್ ಅ ಲೈನ್, ವಾಟ್ ಅನ್ ಅಬ್ಸರ್ವೇಷನ್ ಅಲ್ವಾ? ಸೂಪರ್. ಅಂದ್ರೆ ಜಸ್ಟ್ ವೋಕಲ್ ಟ್ರ್ಯಾಕ್ ಅಲ್ಲಿ ಒಂದು ರಿದಮ್ ಇದೆ. ಹೌದು. ಇಫ್ ಯು ಮ್ಯೂಟ್ ದ ಮ್ಯೂಸಿಕ್ ಅಂಡ್ ಓನ್ಲಿ ಹಿಯರ್ ಜಾನಕಿ ಅಮ್ಮಸ್ ವಾಯ್ಸ್, ಅದರಲ್ಲೇ ಒಂದು ರಿದಮ್ ಕೇಳುತ್ತೆ, ಅದರಲ್ಲಿ ಒಂದು ಬೇಸ್ ಪ್ಯಾಟರ್ನ್ ಕೇಳುತ್ತೆ ಅಲ್ವಾ? ಚೆನ್ನಾಗಿ ಹಾಡಿದ್ದೀರಾ. ಬಟ್ ದೇರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್, ಇನ್ನು ಕ್ಯಾಚಿಯಾಗಿ ಹಾಡೋದಕ್ಕೆ. ಆ್ಯಂಡ್ ಅದಕ್ಕೆ ಒರಿಜಿನಲ್ ಇಸ್ ದ ಸೋರ್ಸ್, ಅದೇ ದೇವರು ನಮಗೆ. ಅವಾಗ ಸಾಕ್ಷಾತ್ಕಾರ ಆಗ್ಬಿಡ್ತು ಅಂದರೆ ನಮಗೆ ಪ್ರಸಾದ ತಗೊಂಡು ಹಾಡ್ತಾ ಇರ್ಬೋದು ಅಲ್ವಾ? ಗುಡ್ ಅಟೆಂಪ್ಟ್. ಗಾಡ್ ಬ್ಲೆಸ್ ಯು. ಮಹಾಗುರುಗಳೇ. ನೋ ವರ್ಡ್ಸ್, ಓನ್ಲಿ ಮ್ಯೂಸಿಕ್. ಆ್ಯಕ್ಚುಲಿ ವಿಜಯ್ ಸರ್ ಒಂದು ಮಾತು ಹೇಳ್ಬೇಕು ನಾನು. ಅದು ಭಾಳ ಮೌನವಾದ ಸಂಬಂಧ. ಅವರು ಎಲ್ಲೂ ಹೇಳ್ಕೊಂಡಿಲ್ಲ, ಅವರು ಯಾರೂ ಹೇಳ್ಕೊಂಡಿಲ್ಲ. ಇಳೆಯರಾಜ ಸಾರ್ ಅವರ ವೃತ್ತಿ ಇದೆಯಲ್ಲ, ಆ ವೃತ್ತಿಗೆ ಒಂದು ಮಾರಲ್ ಸ್ತಂಭ ಎಸ್ ಜಾನಕಿ ಅವರು. ಇಳೆಯರಾಜ ಅವ್ರಿಗೆ ಏನು ಭಕ್ತಿ ಅಂದರೆ ಅಮ್ಮನ ಮೇಲೆ, ಎಂಥ ಸಿನಿಮಾ ಯಾವುದಾದ್ರೂ ಆಗಿರಲಿ ಒಂದು ಹಾಡು ಅವರು ಹಾಡಬೇಕು, ಅದು ಅವರ ನಿರ್ಧಾರ. ಅದು ಸುಮಾರು ಒಂದು 15 ವರ್ಷ ನಡೀತಾ ಹಾಗೆ. ಅವರು ಹಾಡಲಿಲ್ಲ ಅಂದರೆ ಅವರು ಪೀಸ್ಫುಲ್ ಆಗಿರ್ತಾ ಇರಲಿಲ್ಲ. ಅದು ಒಳಗಡೆ ಇದ್ದಂಥ ಒಂದು ಸಂಬಂಧ. ಅದು ಅಷ್ಟು ಗೌರವ ಜಾನಕಿ ಅಮ್ಮನ ಮೇಲೆ. ಆಮೇಲೆ ಅಷ್ಟೇ ನಂಬಿಕೆ. ಅವ್ರಿಗೆ ಏನು ಹಾಡು ಮಾಡಿಕೊಟ್ರು ಇವರಾದರೂ ಆಡಿ ಪಾಡಿ ಎಲ್ಲ ಹಾಡಿದ್ರೆ, ಈ ಹಾಡೋರು ಹೆಂಗೆ ಹಾಡಿರ್ತಾರೆ ಗೊತ್ತಾ? ಗೋಲ್ ಗುಂಬಸ್ ನಿಂತ್ಕೊಂಡು ಆ ಹಾಡು ಹಾಡಿರ್ತಾರೆ. ಕುಂಕುಮ ಕೂಡ ಅಲ್ಲಾಡಲ್ಲ, ಆಗ ಆಡ್ತಾರೆ ಅವರು. ಹಾಗಾಗಿ ಅದೊಂದು ಗ್ರೇಟ್ ಕಂಪೋಸಿಷನ್ ಕಾಂಬಿನೇಷನ್. ನಮ್ಮ ಸರಿಗಮಪ ವೇದಿಕೆ ಇರೋದು ಮ್ಯೂಸಿಕ್ಕಿಗೆ, ಬದುಕೋದು ಮ್ಯೂಸಿಕ್ಕಿಗೆ, ಬೆಳೆಸೋದು ಮ್ಯೂಸಿಕ್ಕಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಹಾಗುರುಗಳೇ.